ಇವತ್ತಿನ ದಿನ ನಾವು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿ ಕಿತ್ತೂರು ನಗರದಲ್ಲಿ ದಿನಾಂಕ 12/8/2021 ರಾತ್ರಿ ಒಂದು ಜ್ಯುವೆಲರಿ ಶಾಪ್ ಕಳ್ಳತನ ಆಗಿರ್ತದೆ. ಆ ಕಳ್ಳತನ ಪ್ರಕರಣವನ್ನ ಬೆನ್ನತ್ತಿರ್ತಾರೆ. ಮುಖ್ಯವಾಗಿ ನಾವು CCTV ಕ್ಯಾಮೆರಾಗಳನ್ನ ಕಂಟಿನ್ಯೂಸ್ ಆಗಿ ಒಂದು 3 ದಿನ ನಾವು ಫಾಲೋ ಅಪ್ ಮಾಡಿ ಆರೋಪಿಗಳು ಯಾವ ವೆಹಿಕಲ್ ನಲ್ಲಿ ಬಂದಿದ್ದಾರೆ ಮತ್ತು ಯಾವ ತರ ಆರೋಪಿಗಳಿದ್ದಾರೆ ಮತ್ತು ಅವ್ರದ್ದು ಏನು ವಾಯ್ಸ್ ಇದೆ ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿದ್ದಾರೆ. ಸೊ ಇದನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ನಮ್ಮ PSI ಭರತ್ ಹಾಗೂ ಶ್ರೀ ಹಂಪಣ್ಣವರ್ ಇವರ ನೇತೃತ್ವದ 2 ತಂಡ. ಇದರಲ್ಲಿ ನಮ್ಮ ಎಫಿಷಿಯಂಟ್ ಆಗಿ ಕೆಲಸ ನಿರ್ವಹಿಸಿದಂತ ಕ್ರೈಮ್ ಸಿಬ್ಬಂದಿಗಳು ಚಿಕ್ಕೇರಿ, ಶರೀಫ್, ಅದಾದ್ಮೇಲೆ ಸುನೀಲ್ ಮತ್ತು ನಾಗರಾಜ, ಇನ್ನುಳಿದ ಇವ್ರ ಜೊತೆಗೆ ಇನ್ನೂ ನಮ್ಮ ಕ್ರೈಮ್ ಸಿಬ್ಬಂದಿಗಳು ಕೆಲಸ ಮಾಡಿರ್ತಾರೆ. ವಿಠಲ್ ನಾಯಕ್ ಇವರೆಲ್ಲ ಕೆಲಸ ಮಾಡಿರ್ತಾರೆ. ಇವರ CCTVಗಳನ್ನ ಬೆನ್ನತ್ತಿದಾಗ ಈ ಆರೋಪಿಗಳು ಕರ್ನಾಟಕದವರಲ್ಲ, ಇವರು ಹೊರಗಡೆ ಮುಖ್ಯವಾಗಿ ಗುಜರಾತ್ ಅಥವಾ ರಾಜಸ್ಥಾನದಿಂದ ಬಂದಿರಬಹುದು ಎಂಬ ಮಾಹಿತಿಯನ್ನು ಪಡೆದುಕೊಂಡು ಹಾಗೂ ಈ ಕೃತ್ಯಕ್ಕೆ ಬಳಸಿದಂತ ಕಾರು ಒಂದು I-20 ಇದ್ರ ಬಗ್ಗೆ ತಿಳಿದುಕೊಂಡು ಹಾಗೂ ಈ ಕಾರ್ ಗಾಡಿ ನಂಬರ್ನ ಪಡೆದುಕೊಂಡು ನಮ್ಮದೇ ಆದಂತ ವೈಜ್ಞಾನಿಕವಾಗಿ ನಮ್ಗೆ ಏನ್ ಇನ್ಫಾರ್ಮೇಶನ್ ಇತ್ತು ಹಾಗೂ ಮತ್ತು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಇರತಕ್ಕಂತ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಮನ್ವಯ ಸಾಧಿಸಿ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದುಕೊಂಡು 2 ತಂಡಗಳು ಭರತ್ ಅವ್ರದ್ದು ಹಾಗೂ ಹಂಪಣ್ಣವರು ಇವರು 2 ತಂಡಗಳು ಗುಜರಾತ್ಗೆ ಹೋಗಿ ಗುಜರಾತ್ ನಲ್ಲಿ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ಆರೋಪಿಗಳ ಜೊತೆಗೆ ಇದ್ದಂತ ಏನು ಈ ಪ್ರಕರಣದಲ್ಲಿ ಕಳ್ಳತನವಾದಂತ ಬೆಳ್ಳಿ ಆಭರಣಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಿ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಪಡೆದುಕೊಂಡು ಎಲ್ಲ ಕೃತ್ಯಕ್ಕೆ ಬಳಸಿದಂತ ಕಾರನ್ನ ಹಾಗೂ ಕಳ್ಳತನವಾದಂತ ಮುದ್ದೆ ನಾವು ಸೀಸ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿರ್ತೇವೆ. ಈ ಒಂದು ಆರೋಪಿಗಳನ್ನ ನಾವು ವಿವರಣೆ ನೋಡಿದಾಗ ಈ ಆರೋಪಿಗಳು ಇಂಟರ್ಸ್ಟೇಟ್ ಅಫೆಂಡರ್ಸ್. ಇವ್ರ ಮೇಲೆ ಈ ಹಿಂದೆ ಕೂಡ ಬಹಳಷ್ಟು ಪ್ರಕರಣಗಳಿದಾವೆ. ಒಬ್ನು ನಾರಾ ಸಿಂಗ್, ತಂದೆ ಜೇತು ಸಿಂಗ್ ಅಂತ, ಅವನು ರಾಜಸ್ಥಾನ. ಎರಡನೇದವನು ಅರ್ಜುನ್ ಸಿಂಗ್, ತಂದೆ ಶಿವಸಿಂಗ್, ಸಾಕಿನ್ ದಾಕಡಿ ಮಧ್ಯಪ್ರದೇಶ. ಇನ್ನೊಬ್ಬನು ದಿಲೀಪ್ ಸಿಂಗ್ ದೇವಿ ಸಿಂಗ್, ಸಾಕಿನ್ ಬಿಲೋಕಾಬಡಿಯಾ ರಾಜಸ್ಥಾನ. ಇನ್ನೊಬ್ಬನು 4th ಲೋಕೇಶ್ ಚಿಮಣರಾಮ್ ಮೇಘವಾಲ್, ಸಾಕಿನ್ ಶಾಪುರ್ ರಾಜಸ್ಥಾನ. 5ನೇದವನು ನರೇಂದ್ರ ಪ್ರಭುಜಿ, ಸಾಕಿನ್ ಬೇವರ್ ಖಾಸ್ ರಾಜಸ್ಥಾನ. ಇವರನ್ನ ಪತ್ತೆ ಮಾಡಿ ಒಟ್ಟು 7 kg ಬೆಳ್ಳಿ ಆಭರಣಗಳನ್ನು ಹಾಗೂ ಕೃತ್ಯಕ್ಕೆ ಉಪಯೋಗಿಸಿದಂತ ಒಂದು I-20 ಕಾರನ್ನ ಜಪ್ತಪಡಿಸಿಕೊಂಡಿರ್ತಾರೆ. ಇವೆಲ್ಲ ಮಾಲನ್ನ ಒಟ್ಟುಗೂಡಿಸಿ ನೋಡಿದಾಗ ಸುಮಾರು 22ರಿಂದ 23 ಲಕ್ಷದ ಒಂದು ಮಾಲನ್ನ ಜಪ್ತಪಡಿಸಿಕೊಂಡಿರ್ತಾರೆ. ಈ ಆರೋಪಿಗಳು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಚರಿಸಿ ಅಪರಾಧ ಕೃತ್ಯವನ್ನು ನಡೆಸುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅವರು ಬೇರೆ ಜಿಲ್ಲೆಗಳಿಗೂ ಕೂಡ ನಾವು ಮಾಹಿತಿಯನ್ನ ನೀಡಿರ್ತೇವೆ. ಮತ್ತು ಈ ಒಂದು ಏನು ಅತ್ಯುತ್ತಮವಾದಂತ ಕಾರ್ಯವನ್ನ ಅಂದ್ರೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಸುಮಾರು ಪ್ರಕರಣಗಳನ್ನು ಭೇದಿಸುವಲ್ಲಿ ನಮ್ಮ ಕ್ರೈಮ್ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇವರಿಗೆಲ್ಲ ಮಾರ್ಗದರ್ಶನವನ್ನು CPI ಕಿತ್ತೂರು ಆದಂತಹ ಶ್ರೀ ಶಿವಾನಂದ ಗುಡುಗ್ನಟ್ಟಿಯವರು ಅವರು ನೀಡಿರ್ತಾರೆ. ಈ ಒಂದು ತಂಡಕ್ಕೆ ನಾನು ಶುಭಾಶಯಗಳನ್ನ ಕೋರ್ತೇನೆ, ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಇವರ ಈ ಕಾರ್ಯ ಇದೇ ರೀತಿ ಮುಂದುವರಿಲಿ ಹಾಗೂ ಇಲಾಖೆಯಲ್ಲಿ ಇವರು ಏನೋ ಒಂದು ಎಫರ್ಟ್ಸ್ ಮಾಡಿದ್ದಾರೆ, ಇದು ರೆಕಗ್ನೈಸ್ ಆಗುವ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಮುಂಬರುವ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪದಕ ಇರಲಿ ಅಥವಾ DG IGP ರವರ ಕಮೆಂಡೇಶನ್ ಡಿಸ್ಕ್ ಇರಲಿ ಅಥವಾ ಇವ್ರಿಗೆ ಏನೇನು ಸೌಲಭ್ಯಗಳು ಏನ್ ಸಿಗ್ಬೇಕು, ರೆಕಗ್ನಿಷನ್ ಸಿಗ್ಬೇಕು, ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸವನ್ನು ಮಾಡ್ತೇವೆ. ಮೇಲಧಿಕಾರಿಗಳು ಕೂಡ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳಷ್ಟು ಹೆಮ್ಮೆಯಿಂದ ನಮ್ಮ ಇವರ ಕಾರ್ಯವನ್ನು ಶ್ಲಾಘನೆ ಮಾಡಿದ್ದಾರೆ. ಇದೇ ರೀತಿ ಇವ್ರ ಕಾರ್ಯ ಮುಂದುವರಿಲಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಕಿತ್ತೂರು ಪಟ್ಟಣದಲ್ಲಿ ಹಾಗೂ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರತಕ್ಕಂತ ಎಲ್ಲ ಜ್ಯುವೆಲರಿ ಶಾಪ್ ಮಾಲೀಕರು ದಯವಿಟ್ಟು ನೀವು ಸೆಕ್ಯೂರಿಟಿ ಫೀಚರ್ಸ್ ಏನೇನಿದಾವೆ, ಲಾಕಿಂಗ್ ಸಿಸ್ಟಮ್ ಸರಿಯಾಗಿ ಹಾಕೊಳ್ಳಿ ಹಾಗೂ CCTV ಫುಟೇಜಸ್ ಕವರ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳು ಹಾಗೂ ಎಲ್ಲ ಸಾರ್ವಜನಿಕರು CCTV ಫುಟೇಜ್ ಹಾಕೋದ್ರಿಂದ ಈ ತರ ಕಳ್ಳತನವಾದಂತ ಪ್ರಕರಣದಲ್ಲಿ ಬೇಗ ನಾವು ಆರೋಪಿಗಳನ್ನ ಪತ್ತೆ ಹಚ್ಚಿ ಹಿಡಿದುಕೊಂಡು ಬರ್ಲಿಕ್ಕೆ ನಾವು ಸಾಧ್ಯವಾಗ್ತದೆ. ಯಾಕಂತಂದ್ರೆ ಇದು ಹೈವೇಗೆ ಅಟ್ಯಾಚ್ ಆಗಿರತಕ್ಕಂತ ಒಂದು ಪಟ್ಟಣವಾಗಿರೋದ್ರಿಂದ ಇಲ್ಲಿ ಇಂಟರ್ಸ್ಟೇಟ್ ಅಫೆಂಡರ್ಸ್ ಬಂದು ಅಫೆನ್ಸ್ ಮಾಡ್ಕೊಂಡು ಹೋಗೋದು ಸಾಧ್ಯತೆಗಳು ಜಾಸ್ತಿ ಇದಾವೆ.
ಸೊ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಸಹಕಾರ ಕೂಡ ನಮ್ಗೆ ಅಗತ್ಯ ಇರ್ತದೆ. ನಿಮ್ಮ ಸಹಕಾರವನ್ನು ನಾವು ಕೋರಿಕೊಳ್ತೇವೆ. ಧನ್ಯವಾದ. ಮಧ್ಯಪ್ರದೇಶದಲ್ಲಿ ಅರೆಸ್ಟ್ ಆಗಿ 2 ವರ್ಷ 3 ವರ್ಷ ಜೈಲನ್ನು ಕೂಡ ಅನುಭವಿಸಿ ಬಂದಿದ್ದಾರೆ. ಇವರೆಲ್ಲ ಅಫೆಂಡರ್ಸ್ ಇವರು. ಈಗ ಜೈಲಲ್ಲಿ ಏನಾಗ್ತದೆ, ಬೇರೆ ಇಂಟರ್ಸ್ಟೇಟ್ ಅಫೆಂಡರ್ಸ್ ಇವರಿಗೆ ಪರಿಚಯ ಆದಾಗ ಈ ತರದ ಹೊಸ ಹೊಸ ಆಲೋಚನೆಗಳು ಅವ್ರಿಗೆ ಬರ್ತವೆ. ಅವರು ಗಾಂಜಾ ಕೇಸಲ್ಲಿ ಹೋಗಿದ್ರು ಕೂಡ ಥೆಫ್ಟ್ ಕೇಸಲ್ಲಿ ಇನ್ಫಾರ್ಮೇಶನ್ ಬಂದ್ರೆ, ಥೆಫ್ಟ್ ಕೇಸಲ್ಲಿ ಈ ತರ ಲಾಭ ಇದೆ, ಈ ತರ ಮಾಡ್ಬೇಕು ಅಂತ ಈ ತರ ಇನ್ಫಾರ್ಮೇಶನ್ ಬೇರೆ ಅಫೆಂಡರ್ಸ್ ಅವ್ರ ಪರಿಚಯ ಆಗಿ ಈ ತರ ಮಾಡ್ಕೊಂತಿದ್ದಾರೆ. ಸೊ ಅದು ಕಾಕತಾಳೀಯ. ಇದು ಇವ್ರ ಬಗ್ಗೆನೇ ಯಾರು ಗೊತ್ತಿಲ್ಲ ಅವ್ರಿಗೆ. ನಾವು ಅದನ್ನು ಕೂಡ ವೆರಿಫೈ ಮಾಡಿದ್ವಿ. ಇದು 3ನೇ ಸಾರಿ ಇದು ಅಫೆನ್ಸ್ ಆಗ್ತಾ ಇರೋದು. ಈ ಹಿಂದೆ ಕೂಡ ಅಫೆನ್ಸ್ ಆದಾಗ ಆರೋಪಿಯನ್ನ ಪತ್ತೆ ಹಚ್ಚಿ ಮನೆ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಿದ್ವಿ. ಅವರು ಅಫೆಂಡರ್ಸ್ ಬೇರೆ, ಇವರು ಅಫೆಂಡರ್ಸ್ ಬೇರೆ ಇದ್ದಾರೆ. ಇದು ಕಾಕತಾಳೀಯ ಆಗಿದೆ. ಆದ್ರೆ ಸೆಕ್ಯೂರಿಟಿ ಫೀಚರ್ಸ್ ನ ಇವರು ಸರಿಯಾಗಿ ಇನ್ನೂ ಉತ್ತಮ ರೀತಿಯಲ್ಲಿ ಇವರು ನಿರ್ವಹಿಸಿಕೊಂಡು ಹೋಗ್ಬೇಕಾಗ್ತದೆ. ಮುಖ್ಯವಾಗಿ ಅವರು ಪೂರ್ವಾಪರಗಳನ್ನ ತಿಳ್ಕೊಬೇಕು. ಒಂದು. ಎರಡನೇದ್ದು ಅವ್ರದ್ದು ಡೀಟೇಲ್ಸ್, ಆಧಾರ್ ಕಾರ್ಡ್ ಇರ್ಲಿ, ವೋಟರ್ ಐಡಿ ಇರ್ಲಿ, ಅವ್ರದ್ದು ಡೀಟೇಲ್ಸ್ ಏನಿದೆ ಜೆನ್ಯೂನ್ ಡೀಟೇಲ್ಸ್ ನ ನಾವು ಕೂಡ ಒಂದ್ಸತಿ ಜೆರಾಕ್ಸ್ ಇಟ್ಕೋಬೇಕು ಮತ್ತು ಪೊಲೀಸ್ ಠಾಣೆಗೂ ಕೂಡ ಕಳಿಸ್ಬೇಕು. ಇದು ಪೊಲೀಸ್ ಠಾಣೆಗೆ ಕಳಿಸಿದಾಗ ಏನಾಗ್ತದೆ, ಮುಂದೊಂದ್ ದಿನ ಯಾವುದೋ ಅಫೆನ್ಸ್ ಆದ ಸಂದರ್ಭದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಕೂಡ ಸಹಕಾರಿ ಆಗ್ತದೆ. ಆರೋಪಿಗಳನ್ನ ಪತ್ತೆ ಹಚ್ಚಿದ ನಂತರ ಮಾನ್ಯ ನ್ಯಾಯಾಲಯದ ಏನ್ ಪ್ರೊಸೆಸ್ ಇದಾವ, ಸಮನ್ಸ್ ಇದಾವ, ವಾರಂಟ್ ಇದಾವ, ಪ್ರೊಕ್ಲಮೇಶನ್ ಇದೆ, ಸಾಕ್ಷಿ ಹಾಜರಾಗಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಆರೋಪಿಯನ್ನ ಮಾನ್ಯ ನ್ಯಾಯಾಲಯದ ಪ್ರಕ್ರಿಯೆಗಳಿಗೆ ನಾವು ಒಳಪಡಿಸಬೇಕಾದ್ರೆ ಈ ಒಂದು ಡಾಕ್ಯುಮೆಂಟೇಶನ್ ನಮಗೆ ಸಹಕಾರಿ ಆಗ್ತದೆ. ಆದ್ದರಿಂದ ಈ ಡಾಬಾಗಳಲ್ಲಿ ಕೆಲಸ ಮಾಡಿಸ್ತಿರ್ಬೋದು, ಯಾರೇ ಇರ್ಲಿ, ನಿಮ್ದು ಕೂಡ ಜವಾಬ್ದಾರಿ ಆಗಿರ್ತದೆ. ಅದು ಸಾರ್ವಜನಿಕರದ್ದು ಕೂಡ ಜವಾಬ್ದಾರಿ ಆಗಿರುತ್ತೆ. ಬರೀ ಬಿಸ್ನೆಸ್ ಒಂದೇ ಅಲ್ಲ. ಇದೊಂಥರ ಇಂಟರ್ನಲ್ ಸೆಕ್ಯೂರಿಟಿ ಅಥವಾ ಕ್ರೈಮ್ ಪ್ರಿವೆನ್ಷನ್ ಸಲುವಾಗಿ ಅವ್ರದ್ದು ಡೀಟೇಲ್ಸ್ ನ ಕೊಡೋದು ನಿಮ್ದು ಕೂಡ ಜವಾಬ್ದಾರಿ ಆಗಿರ್ತದೆ. ದಯವಿಟ್ಟು ಅದನ್ನ ಫಾಲೋ ಮಾಡ್ಬೇಕು. ನಾವು ಎನ್ಕ್ವೈರಿ ಮಾಡಿದಾಗ ಇವರು ಮುಖ್ಯವಾಗಿ ಬೆಂಗಳೂರಲ್ಲಿ ಹೋಗಿದ್ದಾರೆ. ಬೆಂಗಳೂರಲ್ಲಿ ಅಫೆನ್ಸ್ ಮಾಡ್ಬೇಕಂತ ಹೋಗಿದ್ದಾರೆ. ಅವ್ರಿಗೆ ಅಫೆನ್ಸ್ ಮಾಡ್ಲಿಕ್ಕೆ ಆಗಿಲ್ಲ. ಅವರು ವಾಪಸ್ಸು ದಾವಣಗೆರೆ ಹಾಗೂ ಹುಬ್ಳಿ, ಕೋಲಾರ ಈ ಕಡೆ ಎಲ್ಲ KGF ಈ ಕಡೆ ಎಲ್ಲ ಓಡಾಡಿದ್ದಾರೆ. ಅಲ್ಲಿ ಅಫೆನ್ಸ್ ಮಾಡ್ಲಿಕ್ಕೆ ಅವ್ರಿಗೆ ಆಗಿಲ್ಲ. ಅವ್ರದ್ದು ನಾವು ಏನ್ ಟೆಕ್ನಿಕಲ್ ಡಾಟಾ ಇದೆ ಅದನ್ನು ಕೂಡ ಅನಲೈಸಿಸ್ ಮಾಡಿದೀವಿ. ಸಪರೇಟ್ ಆಗಿ ಪ್ರತಿಯೊಬ್ಬರನ್ನು ಕೂಡ ನಾವು ಕರೆದು ವಿಚಾರಣೆ ಮಾಡಿದೀವಿ. ಹಿಂಗಾಗಿ ಅದ್ರ ಬಗ್ಗೆ ಕಂಡು ಬಂದಿಲ್ಲ. ಇದಾಗ್ಯೂ ಕೂಡ ನಾವು ಎಲ್ಲ ಸಂಬಂಧಪಟ್ಟ ಜಿಲ್ಲೆಗಳಿಗೆ ನಾವು ಮಾಹಿತಿ ನೀಡಿದೀವಿ. ಯಾವ್ಯಾವ ದಿನಾಂಕಗಳಂದು ಆ ಜಿಲ್ಲೆಗಳಲ್ಲಿ ಇವ್ರು ಇದ್ರು, ಆ ದಿನಾಂಕದಂದು ನಿಮ್ಮಲ್ಲಿ ಏನಾದ್ರು ಅಫೆನ್ಸ್ ಆಗಿದ್ರೆ ಈ ತರ ಆರೋಪಿಗಳನ್ನ ನಾವು ಹಿಡಿದಿದ್ದೀವಿ, ನೀವು ಇವ್ರನ್ನ ವಿಚಾರಣೆ ಮಾಡ್ಕೋಬಹುದು ನ್ಯಾಯಾಲಯದ ಅನುಮತಿ ಪಡೆದುಕೊಂಡು ಅಂತ ಅದನ್ನು ಕೂಡ ನಾವು ಮಾಡಿದೀವಿ. ಈ ಮುಂಚೆ ಸಿಕ್ಕಿಲ್ಲ. ಇವರು ಮೊದಲನೇ ಬಾರಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಅಂದ್ರೆ 15 ದಿನದ ಮುಂಚೆ ಬಂದಿದ್ದಾರೆ ಇವರು. ಅಫೆನ್ಸ್ ಅವರೆಲ್ಲ ಆಗಿಲ್ಲ. ಇಲ್ಲಿ ಕಿತ್ತೂರಿನಲ್ಲಿ 2 ದಿನ ಟ್ರೈ ಮಾಡಿದ್ದಾರೆ. 2 ದಿನ ಟ್ರೈ ಮಾಡಿ 2 ದಿನ ಆದ ನಂತರ ಇವರಿಗೆ ಇದು ಅಫೆನ್ಸ್ ಆಗಿದೆ. ಕರ್ನಾಟಕದಲ್ಲಿ ಯಾರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ? ಕರ್ನಾಟಕದಲ್ಲಿ ಕಾಂಟ್ಯಾಕ್ಟ್ ಇಲ್ಲ. ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ. ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶದಿಂದ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ. ಅವ್ರ ರಿಲೇಟಿವ್ಸ್ ಮತ್ತೆ ಯಾರೋ ಫ್ರೆಂಡ್ಸ್ ಇದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಬಂದಿದ್ದಾರೆ. ಆದ್ರೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಅಥವಾ ಧಾರವಾಡ ಅಥವಾ ಹುಬ್ಳಿ ಈ ಕಡೆ ಯಾರು ಇವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ಆನ್ ದ ವೇ ಇದು ಹೈವೇಗೆ ನಿಯರ್ ಇರೋದ್ರಿಂದ ಇಲ್ಲಿ ಬಂದು ಅಫೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಮಾನ್ಯ ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಂಡು ಇವರನ್ನ ಪೊಲೀಸ್ ಕಸ್ಟಡಿ ತಗೊಂಡು ನಾವು ವಿಚಾರಣೆ ಮಾಡಿದೀವಿ. ಇವರು ಕರ್ನಾಟಕದಲ್ಲಿ ಅಫೆನ್ಸ್ ಮಾಡಿಲ್ಲ. ಆದ್ರೆ ಇವರ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಇವರು ಮಧ್ಯಪ್ರದೇಶದಲ್ಲಿ ಸುಮಾರು 3 ಕ್ವಿಂಟಲ್ನಷ್ಟು ಗಾಂಜಾ ಹಣ್ಣು ಸಾಗಿಸುವ ಸಂದರ್ಭದಲ್ಲಿ ಸಿಕ್ಬಿದ್ದಿರ್ತಾರೆ. ಇವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಇರತಕ್ಕಂತ ಕೇಸಸ್ ಕೂಡ ಇದಾವೆ. ಸೊ ಆರ್ಮ್ಸ್ ಆಕ್ಟ್ ಅಲ್ಲಿ ಕೂಡ ಕೇಸಸ್ ಇದಾವೆ. ಇವರೆಲ್ಲ ಒಂದು ಸೀರಿಯಸ್ ಅಫೆಂಡರ್ಸ್ ಇವರು. ಇಂತ ಸೀರಿಯಸ್ ಅಫೆಂಡರ್ಸ್ ನ ಅವ್ರ ರಾಜ್ಯಕ್ಕೆ ಹೋಗಿ ಹಿಡ್ಕೊಂಡ್ ಬಂದಂತ ನಮ್ಮ ಕಿತ್ತೂರು ಠಾಣೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಒಂದು ಒಳ್ಳೆಯ ಕೆಲಸ ಮಾಡಿರ್ತಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.